ಸೊ ಒಂದು ಗುರುವಿನ ಹತ್ರ, ಒಂದು ಸತ್ಯ ಸ್ಥಿತಿಯಲ್ಲಿರೋ ಗುರುವಿನ ಹತ್ರ ಹೇಳೋದು ಮಾತಾಡೋದು ಏನೂ ಇಲ್ಲ. ಜ್ಞಾನ ಬೋಧನೆ ಇಲ್ಲ, ಕ್ರಮ ಇಲ್ಲ, ಸಮಯ ಸಂದರ್ಭ ಇಲ್ಲ, ನಿದ್ರೆ ಸ್ಥಿತಿಗೆ, ಧ್ಯಾನ ಸ್ಥಿತಿಗೆ, ಪ್ರಸಾದ ವ್ಯವಸ್ಥೆಗೆ, ಪ್ರಸಾದ ಮಾಡೋ ಸಮಯಕ್ಕೆ ಯಾವುದಕ್ಕೂ ಸಮಯ ಸಂದರ್ಭ ಇಲ್ಲ. ಯಾವ ಟೈಮಿಗೆ ಮಾಡ್ತಾರೆ ಅನ್ನೋದಿಲ್ಲ. ನಮ್ಗೆ ಜ್ಞಾನ ಬೇಕು ಅಂತ ಹೋದಾಗ ಕೇಳಿ ಉತ್ತರ ತಗೊಳ್ಳೋ ಅಂಥದ್ದು ಜ್ಞಾನ ಅಲ್ಲ. ಯಾವುದೇ ತರ ಒಂದು ಲಿಮಿಟ್ ಇರಲ್ಲ. ದುಡ್ಡಿಗಾಗ್ಲಿ, ಕೆಲ್ಸಕ್ಕಾಗ್ಲಿ, ಆಸ್ತಿಗಾಗ್ಲಿ, ಅಂತಸ್ತಾಗ್ಲಿ, ಎಲ್ಲ ನಂಬರ್ಸ್. ಯಾವುದಕ್ಕೂ ಲಿಮಿಟ್ ಇಲ್ಲ. ಈ ಹ್ಯಾಪಿನೆಸ್ ಅನ್ನೋದು ಅಷ್ಟೇ, ಅದಕ್ಕೂ ಒಂದು ಲಿಮಿಟ್ ಇಲ್ಲ. ಏನೇ ಸಿಗ್ತಾ ಇದ್ರು ಖುಷಿನೇ, ಸಂತೋಷಕ್ಕೆ. ಯಾಕಂದ್ರೆ ಎಲ್ಲ ಬೇಕು ಈ ಮನುಷ್ಯನ್ಗೆ, ಎಲ್ಲ ಏನ್ ಸಿಕ್ಕಿದ್ರು ಬೇಕು. ಬಟ್ ಈ ಮನಸ್ಥಿತಿಯ ತೃಪ್ತಿ ಇದೆಯಲ್ಲ, ಈ ಇನ್ನರ್ ಹ್ಯಾಪಿನೆಸ್ ಇದೆಯಲ್ಲ, ಅದು ದುಡ್ಡಿನಿಂದ ಸಿಗಲ್ಲ ಅನ್ನೋ ಒಂದು ನೈಜ ಉದಾಹರಣೆ ನಾವೇನು ಕೊಡ್ತಾ ಇರೋದು. ಆ ಗುರುವಿನ ಹತ್ರ ಬಂದು ಗುರು ಸೇವೆಯಲ್ಲಿ ಪಡೆದಂತಹ ಅನುಭವ ಅಂತಂದ್ರೆ, ಏನೋ ಕೊರತೆ ಹುಡುಕ್ತಾ ಇದ್ದಲ್ಲ ನಾನು, ಅದೇ ಆ ಸತ್ಯದ ಕೊರತೆ, ಅದೇ ಆ ಸತ್ಯ. ಏನು ಅಂತ ಹುಡುಕ್ತಾ ಇದ್ದಿದ್ದು, ನನ್ನ ಗುರುವಿನ ಹತ್ರ ಹುಡುಕಿದ್ದೆ ನಾನು, ಅದೇ ಕಂಡುಕೊಂಡಿದ್ದೆ ಸತ್ಯ. ನಮಸ್ಕಾರ. ತಿರುಚಿಟ್ರಂಬಲಂ ಗುರುವೇ ಶರಣು. ನಮಃ ಶಿವಾಯ. ಒಬ್ಬ ಚಾರ್ಟೆಡ್ ಅಕೌಂಟ್ ಹೇಗಿರ್ತಾರೆ ನಿಮ್ಮ ಪ್ರಕಾರ ನೋಡೋದಕ್ಕೆ? ಫುಲ್ ಒಂದಷ್ಟು ಲ್ಯಾಪ್ಟಾಪ್ಗಳು, ಒಂದಷ್ಟು ಫೈಲ್ಸ್ಗಳು, ಬರಿತಾ ಇರೋದು, ವೆಲ್ ಫಾರ್ಮಲ್ ಡ್ರೆಸ್ ಹಾಕಿರೋದು, ತುಂಬ ಬ್ಯುಸಿಯಾಗಿರೋದು, ಅಥವಾ ಯಾವಾಗಲೂ ಫೋನಲ್ಲಿರೋದು, ಯಾರ ಕೈಗೂ ಸಿಗದೇ ಇರೋದು. ಬಿಕಾಸ್ ನಾರ್ಮಲ್ ಅಕೌಂಟೆಂಟ್ಗೂ ಚಾರ್ಟೆಡ್ ಅಕೌಂಟ್ಗೆ ಇರೋಂಥ ವ್ಯತ್ಯಾಸ ಏನಪ್ಪ ಅಂತಂದರೆ, ಚಾರ್ಟೆಡ್ ಅಕೌಂಟ್ ಆದಮೇಲೆ ನೀವು ಕಂಪ್ನಿಗಳು ಒಂದಲ್ಲ ಎರಡಲ್ಲ 10 ಕಂಪ್ನಿಗಳು ನಿಮ್ಮ ಹತ್ರ ಬಂದಿರುತ್ತೆ. ನೀವು ಯಾವುದೋ ಒಂದು ಕಂಪ್ನಿ ಕೆಲಸ ಮಾಡಲ್ಲ. ಈ ರೀತಿ ಹಲವಾರು ಕಂಪ್ನಿಗಳಿಗೆ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ, ಒಬ್ಬ ಚಾರ್ಟೆಡ್ ಅಕೌಂಟ್ ಇವತ್ತು ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಬದುಕ್ತಾ ಇರುವಂಥ ಒಂದು ಕತೆ, ಹಾಗೂ ಆ ಗುರುವಿನ ಮನೆಯಲ್ಲಿ ಸಿಕ್ಕಂಥ ಅನುಭವದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಆ ಚಾರ್ಟೆಡ್ ಅಕೌಂಟ್ ಯಾರು ಅದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ವರಾಯಿ ಸ್ಟುಡಿಯೋಸ್ ನೋಡ್ತಾ ಇರೋಂಥ ನಿಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ, ಸುಸ್ವಾಗತ. ಇವತ್ತಿನ ಈ ಗುರುವಿನ ಅನುಭವ ಮಂಟಪಕ್ಕೆ, ಅನುಭವ ವಿಚಾರಕ್ಕೆ ಸ್ವಾಗತ ಹೇಳ್ತಾ ಇದ್ದೀನಿ. ಎಸ್ಪೆಷಲಿ ಲಾಸ್ಟ್ 3 ಎಪಿಸೋಡ್ಗಳನ್ನ ನೀವು ನೋಡಿದ್ದೀರಾ. ಆಲ್ರೆಡಿ ಸುಮಾರು ಒಳ್ಳೆ ರೆಸ್ಪಾನ್ಸ್ ನಮಗೆ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಹಾಗೂ ಗುರುವಿನ ಈ ಒಂದು ಜರ್ನಿ ಹೇಗಿದೆ ಭಕ್ತರ ಜೊತೆ ಅನ್ನೋದ್ರ ಬಗ್ಗೆನೇ ಮಾತಾಡ್ತಾ ನಮಗೆ ಸಿಕ್ಕಂಥ ಓರ್ವ ಚಾರ್ಟೆಡ್ ಅಕೌಂಟೆ ಸಿದ್ಧ ಅವರು ಇಲ್ಲಿದ್ದಾರೆ. ನಿಮ್ಮ ಹೆಸರು ಮೂಲತಃ ಪ್ರೀತಮ್ ಅಂತ ಇತ್ತು ಅಂತ ಕೇಳ್ಬೋದು. ಸೊ ಪ್ರೀತಮ್ ಅಲಿಯಾ ಸಿದ್ಧ ಅವರೇ, ಈ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ, ಸುಸ್ವಾಗತ ಸರ್. ತಿರುಚಿಟ್ರಂಬಲಂ ಗುರುವೇ ಶರಣಂ. ತಿರುಚಿಟ್ರಂಬಲಂ ಗುರುವೇ ಶರಣು. ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾವು ಖಂಡಿತವಾಗ್ಲೂ ಚೆನ್ನಾಗಿರಲೇಬೇಕು. ಯಾಕಂತಂದರೆ ನಾವು ಗುರು ಸಾಮೀಪ್ಯದಲ್ಲಿರೋದು, ಒಂದು ಗುರುವಿನ ಸಾಮೀಪ್ಯದಲ್ಲಿ ಇದ್ಮೇಲೆ ಖಂಡಿತವಾಗ್ಲೂ ಪ್ರತಿ ಕ್ಷಣವೂ ಚೆನ್ನಾಗಿದ್ದೇ ಇರುತ್ತೆ. ಖಂಡಿತ ಖುಷಿ ಆಗುತ್ತೆ ಈ ಮಾತನ್ನು ಕೇಳೋಕ್ಕೆ. ಪ್ರೀತಮ್ ಅವರು ಅಂದರೆ ಸಿದ್ಧ ಅವರು ಸುಮಾರು ಎಷ್ಟು ವರ್ಷಗಳಿಂದ ಗುರು ಹತ್ರ ಇದ್ದೀರಾ ಸರ್? ನಾನು ಸುಮಾರು 1.5 ವರ್ಷ ಆಗಿದೆ ನನ್ನ 1.5 ವರ್ಷದಿಂದಂಥ ಲೈಫ್ ಹೇಗಿತ್ತು? 1.5 ವರ್ಷ ಮುಂಚೆ ಬಿಸ್ನೆಸ್ಸು, ವರ್ಕು, ಕಂಪನೀಸು, ಆಡಿಟಿಂಗು, ಟ್ಯಾಕ್ಸು, ಜಾಬು, ದುಡ್ಡು, ಫಿನಾನ್ಸು, ಕ್ರೋರ್ಸ್ ಆಫ್ ಪೇಮೆಂಟ್ಸು, ಒಂದು 100 ಕ್ರೋರ್ಸು ಟ್ರಾನ್ಸಾಕ್ಷನ್ಸು, ಬರೀ ಇದನ್ನೇ ನೋಡಿಕೊಂಡು ವರ್ಕ್ ಮಾಡ್ಕೊಂಡಿದ್ದವನು ನಾನು. ಮೂಲತಃ ಲೈಫ್ನಲ್ಲಿ ಐಡಿಯಲಿ ಎಲ್ಲರೂ ಒಂದು ಪ್ಯಾಷನ್ ಏನು ಅಂದರೆ ದುಡಿಯೋದೇ ಒಂದು ದೊಡ್ಡ ಪ್ಯಾಷನ್ನು, ದುಡ್ಡು ಮಾಡೋದೇ ದೊಡ್ಡ ಪ್ಯಾಷನ್, ಮೇಯ್ನ್ ಇಂಟೆನ್ಷನ್ ಎಲ್ಲರದು. ಆ ಪ್ಯಾಷನ್ ನೋಡೋಕ್ಕೆ ಹೋದಾಗ ಯಾವುದರಲ್ಲಿ ಒಂದು ಹೈಯೆಸ್ಟ್ ಪೇಮೆಂಟ್ ಅಂತ ನೋಡಿದಾಗ, ಯಾವುದು ಹೈಯೆಸ್ಟ್ ಪೇಡ್ ಅಂತ ನೋಡಿದಾಗ ನಮಗೆ ಈ ಜಾಬೇ ಕಾಣಿಸಿರೋದು. ಹಾಗಾಗಿ ವೈ ನಾಟ್ ದಿಸ್ ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಈ ಫೀಲ್ಡ್ಗೆ ನಾನು ಸೆಲೆಕ್ಷನ್ ಮಾಡ್ಕೊಂಡು ಬಂದಾಗ, ಸೊ ಬೇಸಿಕಲಿ ಕ್ಲೈಂಟ್ಸ್ ಇಟ್ಕೊಂಡು ಕಂಪ್ನೀಸ್ನಲ್ಲೂ ವರ್ಕ್ ಮಾಡಿಕೊಂಡು ಆ ಥರ ಇದ್ದೆ ನಾನು. ಕೊನೆಯದಾಗೆ ನಾನು ಕಂಪ್ನೀಸ್ನೆಲ್ಲ ಕ್ವಿಟ್ ಮಾಡೋವಂಥ ಪರಿಸ್ಥಿತಿ ಬಂತು. ಜಾಬೆಲ್ಲ ಕ್ವಿಟ್ ಮಾಡಬೇಕಾಗಿತ್ತು. ಎಲ್ಲಿ ನನ್ನ ಕಂಪ್ನಿನಲ್ಲಿ ಬಿಡಲ್ಲ ಅಂತ ಅವರೇ ನನಗೆ ಹೇಳ್ತಾಯಿದ್ರು. ಅಲ್ಲಿ ಕೊನೆಯದಾಗೆ ಕಂಪ್ನಿಯಿಂದ ನೀನು ಎಕ್ಸಿಟ್ ಯಾವಾಗ ಫಾರ್ಮಾಲಿಟೀಸ್ ತೊಗೋತೀರಾ ಅಂತ ಕೇಳೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಅದು ಯಾಕೆ ಅಂತಂದರೆ ಆಧ್ಯಾತ್ಮದ ಜರ್ನಿ, ಆ ಸಮಯ ಹೇಗೆ ಶುರುವಾಯಿತು ಆ ಟೈಮು, ಅದು ಆಟೋಮೆಟಿಕ್ಕಾಗಿ ಒಂದು ರಿಫ್ಲೆಕ್ಟ್ ತೊಗೊಂಡ್ಬಿಡುತ್ತೆ. ಅದು ಬೇರೆ ಥರ ಒಂದು ಯೂಟರ್ನು ಸ್ಟಾರ್ಟ್ ಆಗೋಯಿತು. ಇದು ನಮ್ಮ ಬೇಸಿಕಲಿ ಮುಂಚೆ ನಾವು ಹೇಗಿದ್ವಿ ಅಂತ. ನಾನು ಆವಾಗಲೇ ಅದಕ್ಕೆ ಹೇಳಿದ್ದು, ಒಬ್ಬ ಚಾರ್ಟೆಡ್ ಅಕೌಂಟ್ ಹೇಗೆಲ್ಲ ಇರ್ತಾರೆ, ಆದರೆ ಇವ್ರು ಇರೋವಂಥ ರೀತಿ ನೋಡಿ. ಈಗಲೂ ಚಾರ್ಟೆಡ್ ಅಕೌಂಟ್ ಕೆಲಸ ಮಾಡಿಕೊಂಡು ಇವತ್ತು ಗುರುವಿನ ಸೇವೆ ಮಾಡೋದಕ್ಕೆ ಇವರು ಇರೋವಂಥ ಆ ಶ್ರದ್ಧೆ, ಭಕ್ತಿ ಇದರಲ್ಲೇ ಗೊತ್ತಾಗ್ತದೆ. ಸರಿ, ಗುರುಗಳಿಗೆ ಕನೆಕ್ಟ್ ಆಗಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಗುರುಗಳಿಗೆ ಕನೆಕ್ಟ್ ಆಗಬೇಕು ಅಂತ ಅದೆಲ್ಲ ನನ್ನ ಪ್ರಕಾರ ಹೇಗೆ ಅಂತಂದರೆ ಎಲ್ಲ ವಿಧಿ ನಿಯಮ. ನಮ್ಮ ಲೈಫ್ನಲ್ಲಿ ಹೇಗೆ ಕನೆಕ್ಟ್ ಆಗಬೇಕು ಅಂತ ಅನ್ನಿಸ್ತು ಅಂತಂದರೆ, ಆಲ್ರೆಡಿ ಕೆಲವೊಂದು ಆಧ್ಯಾತ್ಮಿಕ ಕ್ವಶನ್ಗಳು
ಸಾವಿರ ಚಿಂತನೆಗಳು ಮನಸ್ಸಿನಲ್ಲಿ ಹುಟ್ಟಕ್ಕೆ ಶುರುವಾಯಿತು. ಆ ಕ್ವಶನ್ಸ್ಗೆ ಎಲ್ಲಿ ಆನ್ಸರ್ ಸಿಗೋಕ್ಕೆ ಸ್ಟಾರ್ಟ್ ಆಗಲಿಲ್ಲ, ಸತ್ಯದ ಒಂದು ಉತ್ತರ ಎಲ್ಲಿ ಸಿಗೋಕ್ಕೆ ಸ್ಟಾರ್ಟ್ ಆಗಲಿಲ್ಲ. ಆಗ ಕೊನೆಗೆ ಒಂದು ಸರಿ ಈ ಎಲ್ಲ ಉತ್ತರ ಸಿಗೋದು ಒಂದು ತಿಳಿದಿರೋ ಗುರುವಿನ ಹತ್ರ ಮಾತ್ರ ಸಾಧ್ಯ ಅಂತ ಅಂದ್ಕೊಂಡು ನಾವು ಕೊನೆಗೆ ನಮಗೂ ಗುರು ಬೇಕು ಅಂತ ನಮ್ಮ ಮನಸ್ಸಿನಲ್ಲೂ ಅದು ಶುರುವಾಯಿತು. ಅದು ಆಟೋಮೆಟಿಕ್ಕಾಗೆ ಕ್ವಶನ್ ಶುರುವಾಗಿದ್ದು ಅದಾಗದಾಗೆ ತನ್ನಿಂದ ತಾನಾಗೇನೆ. ಅದು ಆಮೇಲೆ ಕೊನೆಗೆ ಗುರು ಬೇಕು ಅಂತ ಹೇಳಿದ್ದು ತನ್ನಿಂದ ತಾನಾಗೇನೆ. ಹಾಗೆ ಇದು ಒಳಗಡೆ ನಮಗೆ ಎಲ್ಲಿ ಸೃಷ್ಟಿ ಆಯಿತೋ ಕೆಲವೊಂದು ಸನ್ನಿವೇಶಗಳು ಆಗ್ತವೆ ಆ ಥರ. ಹೇಗೆ ಅಂತ ಹೇಳೋಕ್ಕಾಗಲ್ಲ. ಯಾವುದೋ ಒಂದು ರೀತಿಯ ಸನ್ನಿವೇಶ ಆದಮೇಲೆ ಒಂದು ಗುರುವಿನ ಸಮ್ಮುಖ ಆಗುವಂಥ ಪರಿಸ್ಥಿತಿ ಬರುತ್ತೆ. ಸೊ ಆ ಗುರು ಒಂದು ಸಂದರ್ಶನ ಆಗಬೇಕು ಅಂತಲೇ ಎಷ್ಟೋ ಪರಿಸ್ಥಿತಿಗಳು ನಡೆಯುತ್ತೆ. ಅದು ಹೋಗಿ ಬಂದು ಕೊನೆಗೆ ಒಂದು ಗುರುವಿಗೆ ಕನೆಕ್ಟ್ ಆಗೋಕ್ಕೆ ಬಂದ್ಬಿಡುತ್ತೆ. ಸೊ ಅದಕ್ಕೂ ಮುಂಚೆ ಮನಸ್ಸಿನಲ್ಲೂ ಹೇಳ್ತಿದ್ದೆ, ಈಗ ಗುರು ಬೇಕು, ಈಗ ನಮ್ಮದೊಂದು ಈ ಜರ್ನಿಲಿ ಹೋಗಬೇಕು ಅಂತ. ಸೊ ಅದೇ ಟೈಮ್ಗೆ ಆ ಪರಿಸ್ಥಿತಿ ತಕ್ಕನಂಗೆ ಎಲ್ಲ ತೊಗೊಂಬಂದು ಅದು ಗುರುವಿನ ಹತ್ರನೇ ಬಿಡ್ತು. ಸೊ ಮನಸ್ಸಿನಲ್ಲೂ ಗುರು ಬೇಕು ಅನ್ನೋದು ಹೇಳ್ತಾ ಇದೆ. ಈ ಕಡೆ ಪರಿಸ್ಥಿತಿ ಸಂದರ್ಭ ನೋಡಿದಾಗ್ಲೂ ಬಂದು ಗುರುವಿನ ಸಮೀಪ ಹತ್ರನೂ ಕೂತಿದೆ. ಎರಡೂ ನೋಡಿದಾಗ ಎರಡಕ್ಕೂ ಉತ್ತರ ಸಿಕ್ತು ನನಗೆ. ಹಾಗಾಗಿ ಈ ಗುರುವಿನ ಸಂದರ್ಶನ ಹೀಗಾಗಿರೋದು ನನಗೆ. ಈ 1.5 ಇಯರಲ್ಲಿ ಗುರುಗಳಿಂದ ನೀವು ಕಂಡುಕೊಂಡಂಥ ಸತ್ಯ ಯಾವುದು? ಸತ್ಯ ಯಾವುದು ಏನು ಅಂತಂದರೆ ಈ ಪ್ರಪಂಚದಲ್ಲಿ ಏನೂ ಇಲ್ಲ ಅನ್ನೋದು ಕೊನೆಗೆ. ಎಲ್ಲ ಅಲ್ಟಿಮೇಟ್ ಶೂನ್ಯ, ಎಲ್ಲ ಝೀರೋ. ಸೊ ಒಂದು ಗುರುವಿನ ಹತ್ರ, ಒಂದು ಸತ್ಯ ಸ್ಥಿತಿಯಲ್ಲಿರೋ ಗುರುವಿನ ಹತ್ರ ಹೇಳೋದು, ಕೇಳೋದು, ಮಾತಾಡೋದು ಏನೂ ಇಲ್ಲ. ಜ್ಞಾನ ಬೋಧನೆ ಇಲ್ಲ, ಕ್ರಮ ಇಲ್ಲ, ಸಮಯ ಸಂದರ್ಭ ಇಲ್ಲ, ನಿದ್ರೆ ಸ್ಥಿತಿಗೆ, ಧ್ಯಾನ ಸ್ಥಿತಿಗೆ, ಪ್ರಸಾದ ವ್ಯವಸ್ಥೆಗೆ, ಪ್ರಸಾದ ಮಾಡೋ ಸಮಯಕ್ಕೆ ಯಾವುದಕ್ಕೂ ಸಮಯ ಸಂದರ್ಭ ಇಲ್ಲ, ಯಾವ ಟೈಮಿಗೆ ಮಾಡ್ತಾರೆ ಅನ್ನೋದಿಲ್ಲ. ನಮಗೆ ಜ್ಞಾನ ಬೇಕು ಅಂತ ಹೋದಾಗ ಕೇಳಿ ಉತ್ತರ ತಗೊಳ್ಳೋ ಅಂಥದ್ದು ಜ್ಞಾನ ಅಲ್ಲ. ಜ್ಞಾನ ಹೇಗೆ ಪಡಿಬೇಕು ಅಂತಂದರೆ ಸ್ವ ಅನುಭವದಿಂದ ಪಡಿಬೇಕಾಗಿರುವಂಥದ್ದೇ ನಿಜವಾದ ಜ್ಞಾನ, ಅದು ಆತ್ಮಜ್ಞಾನ. ಸೊ ಆ ಆತ್ಮಜ್ಞಾನ ಹೋಗಿ ಆತ್ಮದಲ್ಲಿ ಸ್ಟೋರೇಜ್ ಆಗುತ್ತದು. ಸೊ ಈ ನಾವು ಯೂಟ್ಯೂಬ್ನಲ್ಲಿ ಬೇರೆದರಲ್ಲಿ ಏನು ಕೇಳ್ತೀವಿ ಪ್ರವಚನಗಳೆಲ್ಲ, ಅದೆಲ್ಲ ಹೋಗಿ ಬಂದು ನಮ್ಮ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಅದು ನಮ್ಮ ಈಗಿನ ಒಂದು ಜನ್ಮಕ್ಕಷ್ಟೆ. ಆತ್ಮಜ್ಞಾನ ಸ್ವ ಅನುಭವ ಆಗೋದ್ರಿಂದ ಅದು ನಿಮ್ಗೆ ಏನು ಸಿಗತ್ತೆ ಅಂದರೆ ಜನ್ಮ ಜನ್ಮಕ್ಕೂ ಆತ್ಮದಲ್ಲಿ ರಿಜಿಸ್ಟರ್ ಆಯಿತು ಅಂದರೆ ಆತ್ಮಕ್ಕೆ ಸಾವಿಲ್ಲ. ಜನ್ಮ ಜನ್ಮಕ್ಕೂ ಹೋಗಿ ಅದು ಆ ಅನುಭವಗಳು ಕೂತ್ಕೊಂಡ್ಮೇಲೆ ಆತ್ಮ ಅದನ್ನೆಲ್ಲ ತಿಳ್ಕೊಂಡು ಪರಿಶುದ್ಧ ಆಗ್ತಾನೇ ಇರುತ್ತೆ. ಹಾಗಾಗಿ ಈ ಗುರುವಿನ ಹತ್ರ ನಾವೇನು ಕಲ್ತಿರೋದು ಅಂತಂದರೆ ಹೇಳಿ ಕೇಳಿ ಅವರು ಹೇಳ್ಬೇಕಾರೆ, ಪ್ರವಚನ ಹೇಳ್ಬೇಕಾರೆ ಎಲ್ಲ ಕೇಳಿ ಮಾಡಿ ಕಲ್ತಿರೋದಕ್ಕಿಂತ, ಅದರಲ್ಲಿ ಏನು ಕಂಡಿದೆ ಅನ್ನೋದಕ್ಕಿಂತ ಒಂದು ಸತ್ಯ ಸ್ಥಿತಿಯಲ್ಲಿರುವಂತಹ ಗುರುವಿನ ಸೇವೆ ಮಾಡಿ ಏನು ಕಲ್ತಿದ್ದೀವಿ ಅನ್ನೋದನ್ನು ನೋಡಬೇಕಾಗತ್ತೆ. ಸೇವೆ ಅಂತಂದರೆ ಯಾವ ಥರ ಸೇವೆ? ಈಗ ನಾವು ಗುರುಗಳು ಬರ್ತೀವಿ, ಗುರುಗಳ ಜೊತೆನೇ ಇರು ಅಂತ ಹೇಳ್ತಾರೆ, ಸೇವೆ ಇರ್ತವೆ. ಈಗ ಏನು ಸೇವೆ? ಈಗ ಮನೆಯಲ್ಲಿ ನಾವು ಒಂದು ಲಕ್ಸುರಿಯಸ್ ಆಗಿರ್ತೀವಿ, ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀವಿ ಗೊತ್ತಿಲ್ಲ, ನೈಟ್ ಎಷ್ಟೊತ್ತಿಗೆ ಮಲ್ಕೋತೀವಿ ಗೊತ್ತಿಲ್ಲ. ನಮ್ಮದೇ ಆದಂಥ ನಮ್ಮದೊಂದು ಲೈಫ್ ಸ್ಟೈಲ್ ಇರುತ್ತೆ. ಇಲ್ಲಿ ನಾವು ಗುರುಗಳು ಸಮೀಪದಲ್ಲಿರುವಾಗ ಅಲ್ಲಿ ಅವರು ಹೇಗೆ ಇದು ಮಾಡ್ತಾರೆ ಆ ಥರನೇ ನಾವು ಸೇವೆ ಮಾಡಬೇಕಾಗತ್ತೆ. ನಮಗೆ ಯಾವುದು ಗೊತ್ತಿರತ್ತೆ ಗೊತ್ತಿಲ್ಲ ಅನ್ನೋದಲ್ಲೇನಿಲ್ಲ. ಈಗ ಸೇವೆ ಅಂದ ತಕ್ಷಣ ಹೋಗು ಗುಡಿಸು ಅಂತ ಹೇಳ್ತಾರೆ, ಹೋಗಿ ಕ್ಲೀನ್ ಮಾಡಬೇಕು. ಒಂದಿನನೂ ಗುಡಿಸದೇ ಇರಲ್ಲ, ಒಂದಿನನೂ ಪಾತ್ರೆ ತೊಳೆದೇ ಇರಲ್ಲ, ಹೋಗಿ ಪಾತ್ರೆ ತೊಳಿ ಅಂತ ಹೇಳ್ತಾರೆ. ಗುರು ಸೇವೆಯಲ್ಲಿರ್ಬೇಕಾದ್ರೆ ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಆಗಲ್ಲ, ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ಏನೇ ಇದ್ದರೂ ಮಾಡಿಬೇಕು. ಹಾಗಾಗಿ ಈ ಸೇವೆಯ ಫಲಗಳು, ಈ ಜ್ಞಾನ ಎಲ್ಲಿ ಸಿಗತ್ತೆ ಅಂದರೆ ಇಂತಹ ಒಂದು ಗುರು, ಸತ್ಯದ ಸ್ಥಿತಿಯಲ್ಲಿರೋ ಗುರುವಿನ ಸತ್ಯ ಸೇವೆಯಲ್ಲಿ ಜ್ಞಾನ ಉದ್ಭವ ಆಗೋದು. ಹ್ಯಾಪಿನೆಸ್ ಅಂತ ಒಂದು ವರ್ಡ್ ಹೇಳಿದ್ರೆ ಎಷ್ಟು ಪ್ರಮಾಣದ ಹ್ಯಾಪಿನೆಸ್ಸು ನಿಮಗೆ ಈ ಮಟ್ಟಕ್ಕೆ, ಈ ಒಂದು ಸ್ಥಿತಿಯಲ್ಲಿ ಸಿಕ್ಕಿದೆ? ಹ್ಯಾಪಿನೆಸ್ ಅಂದರೆ ಮನುಷ್ಯಂಗೆ ಯಾವುದೇ ಥರ ಒಂದು ಲಿಮಿಟ್ ಇರಲ್ಲ. ದುಡ್ಡಿಗಾಗಲಿ, ಕೆಲಸಕ್ಕಾಗಲಿ, ಆಸ್ತಿಗಾಗಲಿ, ಅಂತಸ್ತಾಗಲಿ, ಎಲ್ಲ ನಂಬರ್ಸು, ಯಾವುದಕ್ಕೂ ಲಿಮಿಟ್ ಇಲ್ಲ. ಈ ಹ್ಯಾಪಿನೆಸ್ ಅನ್ನೋದು ಅಷ್ಟೇ, ಅದಕ್ಕೂ ಒಂದು ಲಿಮಿಟ್ ಇಲ್ಲ. ಏನೇ ಸಿಗ್ತಾಯಿದ್ರೂ ಖುಷಿನೇ, ಸಂತೋಷಕ್ಕೆ.
ಯಾಕಂದರೆ ಎಲ್ಲ ಬೇಕು ಈ ಮನುಷ್ಯನಿಗೆ, ಎಲ್ಲ ಏನು ಸಿಕ್ಕಿದ್ರೂ ಬೇಕು. ನಾನು ಕೇಳಿದಂಥ ಹ್ಯಾಪಿನೆಸ್ ಆತ್ಮತೃಪ್ತಿ ಹ್ಯಾಪಿನೆಸ್. ಅಲ್ಲ, ಅದನ್ನೇ ಹೇಳ್ತೀನಿ ಇವಾಗ. ಸೊ ನನ್ನ ಹ್ಯಾಪಿನೆಸ್ ಏನು ಅಂತಂದರೆ, ನಂದು ಒಂದು ಫೈನಲ್ ಹ್ಯಾಪಿನೆಸ್ ಏನಾಗಿತ್ತು ಅಂದರೆ, ಒಂದು ಗುರು ಬೇಕು ಅನ್ನೋದು ಫೈನಲ್ ಹ್ಯಾಪಿನೆಸ್ ಆಗಿತ್ತು. ಸೊ ನನಗೆ ಇದು ಸಿಕ್ಕಿದ್ಮೇಲೆ ನಾನೊಂದು ಫುಲ್ ಫ್ಲೆಡ್ಜ್ ಹ್ಯಾಪಿನೆಸ್ಸಲ್ಲೇ ನಾನಿದ್ದೀನಿ ಇವಾಗ. ಸೊ ನನಗೆ ಡಿಫ್ರೆನ್ಸ್ ಬಿಟ್ವೀನ್ ಬೇಜಾರು ಮತ್ತು ಹ್ಯಾಪಿನೆಸ್ ಅನ್ನೋದು ಇಲ್ಲ. ಅದು ಹೋಗಿ ಪಾಯಿಂಟ್ ರೀಚ್ ಆಗೋಗಿದೆ ನನಗೆ. ಅದ್ರ ಮುಂದಿನ ನನಗೆ ಗೊತ್ತಿಲ್ಲ, ಅದೆಲ್ಲ ಗುರುವಿಗೆ ಬಿಟ್ಟಿರೋದು. ನಾನು ಸಮರ್ಪಣೆ ಆಗೋಗಿದೆ. ಸೊ ಹ್ಯಾಪಿನೆಸ್ ಅನ್ನೋದು ಅದು ಎಷ್ಟಿದೆ ಫುಲ್ಫಿಲ್ ಆಗೋಗಿದೆ. ಅದು ಬೇರೆ ಇನ್ನೇನು ಹ್ಯಾಪಿನೆಸ್ ಬಾಕಿ ಇಲ್ಲ ನನಗೆ ನೋಡೋಕ್ಕೆ. ನನ್ನ ಸಮರ್ಪಣೆ ಆಗೋಗಿದೆ ಅಂತ ಹೇಳಿದ್ರು ನೋಡಿ. ಅಲ್ಲಿ ಹೋದ್ಮೇಲೆ ನಿಜವಾಗ್ಲೂ ನಿಮಗೆ ಅನಿಸುತ್ತೆ ಕಣ್ರಿ, ಯಾಕೆ ಈ ಮಾತನ್ನು ಅವ್ರು ಹೇಳಿದ್ರು ಅಂತ. ಒಬ್ಬ ಚಾರ್ಟೆಡ್ ಅಕೌಂಟು ಮನ್ಸು ಮಾಡಿದಿದ್ರೆ ಒಂದು 10 ಕಂಪ್ನಿಗೆ ಟೈಅಪ್ ಹಾಕ್ಕೊಂಡು, ಒಂದು 20 ಕಂಪ್ನಿಗೆ ಟೈಅಪ್ ಹಾಕ್ಕೊಂಡು, ಒಂದು 60-70 ಜನ ಕೆಲಸಕ್ಕೆ ಇಟ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ಬೆಳೆದು ದುಡ್ಡನ್ನ ಮಾಡಿ ಆರಾಮಾಗಿರ್ಬೋದಾಗಿತ್ತು. ಬಟ್ ಈ ಮನಸ್ಥಿತಿಯ ತೃಪ್ತಿ ಇದೆಯಲ್ಲ, ಈ ಇನ್ನರ್ ಹ್ಯಾಪಿನೆಸ್ ಇದೆಯಲ್ಲ, ಅದು ದುಡ್ಡಿನಿಂದ ಸಿಗಲ್ಲ ಅನ್ನೋ ಒಂದು ನೈಜ ಉದಾಹರಣೆ ನಾವಿಲ್ಲಿ ಕೊಡ್ತಾ ಇರೋವಂಥದ್ದು. ಒಟ್ಟಿನಲ್ಲಿ ನೀವು ಇಷ್ಟೋ ತನಕ ಹೇಳಿದ ವಿಚಾರಗಳನ್ನ ಖಂಡಿತವಾಗ್ಲೂ ಖುಷಿಯಾಗುತ್ತೆ. ನಿಮ್ಮ ಈ ಈ ಈ 1.5 ಇಯರಲ್ಲಿ ಯಾವತ್ತಾದರೂ ಒಂದು ದಿನ ಎಲ್ಲೋ ಒಂದು ಕಡೆ ಒಂದು ರೀತಿಲಿ ನಿಮಗೆ ಆದಂಥ ಆ ದೈವಿಕತೆಯ ಗುರುವಿನ ಅನುಭವ ಏನಾದರೂ ಹೇಳ್ಕೊಳಕ್ಕೆ ಇಷ್ಟಪಡ್ತೀರಾ? ಗುರುವಿನ ಜೊತೆಗೆ ಅನುಭವ, ಗುರುವಿನ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಸಾವಿರ ಇದೆ. ಅದು ಒಂದೆರಡು ಮಾತಿನಲ್ಲಿ ಹೇಳೋಕ್ಕೆ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ಆ್ಯಸ್ ಎ ಈ ಪ್ರೊಫೆಷನ್ನಾಗಿ ಇನ್ನೊಂದು ಕೊನೆಯದಾಗಿ ಏನು ಹೇಳಬೇಕು ಅಂತಂದರೆ, ಯಾಕೆ ಈ ಒಂದು ದಾರಿ ಬೇಕು, ಯಾಕೆ ಗುರು ಬೇಕು, ಯಾಕೆ ಈ ವೇ ಬೇಕು ಅಂತ ನನಗೆ ಅನಿಸಿದ್ದು ಅಂತಂದರೆ, ನಾನು ಮಾಡ್ತಿದ್ದಂಥ ಕೆಲಸದ್ರಲ್ಲಿ, ನಾನು ಮಾಡ್ತಿದ್ದಂಥ ದುಡಿಮೇಲಿ, ನಾನು ಹೋಗ್ತಿದ್ದಂಥ ಆಫೀಸ್ ಆಗಲಿ, ನಾನು ಇರ್ತಿದ್ದಂಥ ಸೊಸೈಟಿ ಆಗಲಿ, ಫ್ರೆಂಡ್ಸ್ ಆಗಲಿ, ಸಮಾಜ ಆಗಲಿ, ಕಸಿನ್ಸ್ ಆಗಲಿ, ಆಲ್ಮೋಸ್ಟ್ ಎಷ್ಟೋ ಜನ ಹತ್ರ ನನಗೆಲ್ಲೂ ಸಂತ್ಯ ಕಾಣಲಿಲ್ಲ. ನನಗೆ ಏನೋ ಒಂದು ಕೊರತೆ ಅನ್ನಿಸ್ತಾ ಇತ್ತು. ಇಷ್ಟೆಲ್ಲ ಮಾಡ್ತಾಯಿದ್ದೀನಿ, ಇಷ್ಟೆಲ್ಲ ಕೆಲಸ ಆಗ್ತಾಯಿದೆ, ಇಷ್ಟೆಲ್ಲ ಓಕೆ, ಸ್ಕಿಲ್ ಇದೆ, ದುಡ್ಡಿದೆ, ಎಲ್ಲ ಓಕೆ, ಕಾರಿದೆ, ಮನೆ ಇದೆ, ಎಲ್ಲ ಇದೆ, ಒಳ್ಳೆ ಲೈಫ್ ಇದೆ, ಎಲ್ಲ ಇದೆ. ಏನೋ ಒಂದೇ ಒಂದು ಕೊರತೆ ಇದೆಯಲ್ಲ, ಏನೋ ಒಂದಿದೆ, ಅದು ಸಿಗ್ತಾ ಇಲ್ವಲ್ಲ ಇದರಲ್ಲಿ. ಏನು ಇಷ್ಟೆಲ್ಲ ನಾನು ಇದು ಮಾಡ್ತಾಯಿದ್ರು ಇದು ಸ್ಯಾಟಿಸ್ಫೈ ಇಲ್ಲ, ಸಲ್ತಾ ಇಲ್ಲ, ಯಾವುದೋ ಒಂದಕ್ಕೆ ಸಲ್ತಾ ಇಲ್ಲ ಅನ್ನೋದು ಅದೇ ಪ್ರಶ್ನೆ ಆಗಿತ್ತು. ಆ ಗುರುವಿನ ಹತ್ರ ಬಂದು ಗುರು ಸೇವೆಯಲ್ಲಿ ಪಡೆದಂತಹ ಅನುಭವ ಅಂತಂದರೆ, ಆ ಏನೋ ಕೊರತೆ ಹುಡುಕ್ತಾ ಇದ್ದಲ್ಲ ನಾನು, ಅದೇ ಆ ಸತ್ಯದ ಕೊರತೆ, ಅದೇ ಆ ಸತ್ಯ. ಏನು ಅಂತ ಹುಡುಕ್ತಾ ಇದ್ದಿದ್ದು, ಆ ನನ್ನ ಗುರುವಿನ ಹತ್ರ ಹುಡುಕಿದ್ದೆ ನಾನು, ಅದೇ ಕಂಡುಕೊಂಡಿದ್ದೆ ಸತ್ಯ. ಸೊ ಕೊನೆ ಸತ್ಯ ಅಲ್ಲೇ ನೋಡಿದ್ಮೇಲೆ ಎಲ್ಲಿ ಕಾಣಿಸುತ್ತೆ ನಿಮಗೆ ಬೇರೆ ಕೆಲಸ ಕಾರ್ಯ ಎಲ್ಲ. ಆ್ಯಕ್ಚುಲಿ ನಾನು ಹೇಳಬೇಕು ಅಂತಂದರೆ, ನಾನು ಯಾವ ಆಧ್ಯಾತ್ಮ ವೇ ಆಗಲಿ, ಸ್ಪಿರಿಚುವಲ್ ವೇ ಆಗಲಿ ಯಾವುದ್ರಲ್ಲೂ ನಾನಿಲ್ಲ. ನಾನು ಆ್ಯಸ್ ಎ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ನನ್ನ ಕ್ಲೈಂಟ್ಸ್ನೂ ನಾನು ಹ್ಯಾಂಡ್ಲು ಮಾಡ್ತಾಯಿದ್ದೀನಿ. ನಾನು ಇವತ್ತಿಗೂ ವರ್ಕಿಂಗಲ್ಲೇ ಇದ್ದೀನಿ, ಈ ಕಡೆ ನಾನು ಗುರು ಸೇವೆಯಲ್ಲೂ ಇದ್ದೀನಿ, ಎರಡೂ ಹ್ಯಾಂಡ್ಲು ಮಾಡ್ತಾಯಿದ್ದೀನಿ. ಇದೊಂಥರ ಹೈಬ್ರಿಡ್ ಮೋಡ್ ಥರ. ಏನು ನಿಮ್ಮ ಪ್ರಕಾರ ಆಧ್ಯಾತ್ಮ ಅನ್ನೋದು? ಆಧ್ಯಾತ್ಮ, ಸ್ಪಿರಿಚುಯಾಲಿಟಿ ಅನ್ನೋದು ಇಡೀ ಪ್ರಪಂಚ, ಇಡೀ ಪ್ರಕೃತಿ ಏನಿದೆ, ಎಲ್ಲ ಮನುಷ್ಯರು, ಜೀವರಾಶಿಗಳು ಏನು ಬದುಕ್ತಾ ಇದ್ದಾರೆ, ಅದೊಂದು ದೈವಿಕ ಶಕ್ತಿ, ಯೂನಿವರ್ಸಲ್ ಕಾನ್ಷಿಯಸ್ನೆಸ್, ಒಂದು ಯೂನಿವರ್ಸಲ್ ಗೈಡ್ಲೈನ್ಸ್, ಒಂದು ಪ್ರಕೃತಿ, ಆ ನೇಚರ್ ಗೈಡ್ಲೈನ್ಸಿಂದನೇ ಬದುಕ್ತಾ ಇರೋದೆಲ್ಲ, ಆ ಒನ್ ಕಾನ್ಷಿಯಸ್ಸಿಂದ ಅಂತ ಎಲ್ಲರೂ ಮಾತಾಡೋದು ಇದೊಂದೇ. ನೀವು ಯಾವುದೇ ಜಾತಿ ಧರ್ಮ ತೊಗೊಂಡ್ರು ಅದು ಫೈನಲ್ ಹೋಗೋದೇ ಅಲ್ಟಿಮೇಟ್ ಕಾನ್ಷಿಯಸ್ನೇ, ದೈವಿಕತ್ವ. ನಿಜ. ಸೊ ಎಲ್ಲರೂ ಬದುಕ್ತಿರೋದೇ ಆ ದೈವಿಕತ್ವದಲ್ಲೇ ಅಂತಂದಮೇಲೆ, ನೀವು ಬದುಕ್ತಿರೋದೇ ಆ ದೇವರ ಒಂದು ಆಶೀರ್ವಾದದ ಸಮ್ಮುಖದಲ್ಲೇ. ಹಂಗಂತಂದಮೇಲೆ ನಿಮಗೆ ಲೌಕಿಕ, ಭೌತಿಕ, ಆಧ್ಯಾತ್ಮ ಅಲ್ಲ, ಸ್ಪಿರಿಚುಯಾಲಿಟಿ ಅಲ್ಲ ಅನ್ನೋದು ಎಲ್ಲಿದೆ ಡಿಫ್ರೆನ್ಸು? ನಿಮಗೆ ಅದು ರಿಯಲೈಸ್ ಆಗೋಕ್ಕೆ ಯಾವುದೋ ಒಂದು ಟೈಮ್ ಆಗ್ಬೋದು, ಇದೆಲ್ಲ ನಡೀತಿರೋದೇ ಅವನ ಒಂದು ಆಶೀರ್ವಾದದಿಂದ. ಇದು ಎಲ್ಲಿದೆ ಆಧ್ಯಾತ್ಮ? ನೀವಿರೋದೇ ಆಧ್ಯಾತ್ಮದಲ್ಲಿ. ನಾವು ಭೇದ ಮಾಡ್ಕೋತಾ ಇರೋದು. ನನಗೆ ಬೇಡ ಅಂತ ನಾನು ಬೇರೆ ಲೈನ್ಗೆ ಹೋಗ್ಬಿಟ್ಟು, ಆಧ್ಯಾತ್ಮ ಬೇರೆ, ನನಗೆ ಪೂಜೆ ಬೇಡ, ದೇವ್ರು ಬೇಡಪ್ಪ, ನೀನಿರೋದೇ ಒಂದು, ನೀನು ಉಸಿರಾಡ್ತಾ ಇರೋದು, ನೀನಿರೋದು, ನಿನ್ನ ನೆಲ, ಭೂಮಿ ಎಲ್ಲದನ್ನೂ ಪೂಜಿಸ್ತಾರೆ ಎಲ್ಲರೂ. ಎಲ್ಲ ದೈವತ್ವನೇ, ಎಲ್ಲ ಆಧ್ಯಾತ್ಮನೇ, ಡಿಫ್ರೆನ್ಸೇ ಇಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಅನುಭವಗಳು ಒಂದಷ್ಟು ಬುಕ್ಗಳು ನೋಡಿದ್ರೂ ಸಿಗಲ್ಲ, ಓದಿದ್ರೂ ಸಿಗಲ್ಲ, ತಿಳ್ಕೊಂಡ್ರೂ ಸಿಗಲ್ಲ, ಅಥವಾ ದೇವ್ರಿಗೋಸ್ಕರ ಒಂದಷ್ಟು ಬುಕ್ಗಳನ್ನು ಯಾವುದೋ ಒಂದು ವಿಚಾರದಲ್ಲಿ ನೋಡೋದಕ್ಕೆ, ಕೇಳೋದಕ್ಕೆ, ಕಲಿಯೋದಕ್ಕೆ ಹುಡುಕ್ತಾನೆ ಇರ್ತೀವಿ. ಆದರೆ ಜೀವನದಲ್ಲೇ ಕಲಿಬೇಕು ಅಂದರೆ
ತನ್ನ ದಿನನಿತ್ಯದಲ್ಲಿ ಕಲಿಬೇಕು ಅನ್ನೋದಕ್ಕೆ ಆ ಗುರುವಿನ ಆಶೀರ್ವಾದ ಬೇಕೇ ಬೇಕು. ಆ ಗುರುವಿನ ಆಶೀರ್ವಾದ ಪಡೆಯಲು ಇನ್ ಕೇಸ್ ಏನಾದರೂ ಅಂದರೆ ನಾವು ನಿಮಗೆಲ್ಲ ಹೇಳ್ತಾ ಇರೋದು ಒಂದು ನಂಬರ್ ಅಂತೂ ಪ್ರತಿಯೊಂದು ಎಪಿಸೋಡಲ್ಲೂ ಮೆನ್ಷನ್ ಮಾಡಿರ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ, ನಿಮ್ಗೆ ಏನಾದರೂ ಕೇಳಬೇಕು ಅನಿಸಿದ್ರೆ ಅವರು ಕಾಲ್ ಮಾಡಿ, ಖಂಡಿತವಾಗ್ಲೂ ಆನ್ಸರ್ ಮಾಡ್ತಾರೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಅಥವಾ 7 ಗಂಟೆ ಒಳಗಡೆ ಕಾಲ್ಗಳನ್ನ ಮಾಡಬೇಕು, ನೀವು ಇನ್ ಕೇಸ್ ಏನಾದರೂ ಮಾಡಬೇಕು ಅನಿಸಿದ್ರೆ. ಒಟ್ಟಿನಲ್ಲಿ ಚಾರ್ಟೆಡ್ ಅಕೌಂಟ್ನ ಈ ಒಂದು ಜೀವನದ ಜರ್ನಿ ಗುರುವಿನ ಜೊತೆ ಹೇಗಿತ್ತು ಅನ್ನೋದಕ್ಕೆ, ಆಧ್ಯಾತ್ಮ ಕಂಡುಕೊಂಡಂಥ ರೀತಿ ಹಾಗೂ ಅವ್ರಿಗೆ ಸಿಕ್ಕಂಥ ಶಾಂತಿ, ಅದರಲ್ಲಿ ಅವರು ಕಂಡಂಥ ಸತ್ಯದ ಬೆಳಕು, ಎಲ್ಲವೂ ಇದ್ದರೂ ಏನೋ ಒಂದು ಕೊರತೆ ಇದೆ ಅಂತ ಹೇಳಿದ್ರಲ್ಲ, ಆ ಕೊರತೆ ನೀಗಿಸಿದ ಜಾಗ ಆ ಮಹತ್ತರವಾದ ಮನೆ. ಆ ಕೊರತೆ ಇಲ್ಲದಂಗೆ ಮಾಡಿದಂಥ ಜಾಗ ಆ ಗುರುವಿನ ಮನೆ. ಆ ಗುರುವಿನ ಮನೆ ದರ್ಶನ ಆದಷ್ಟು ಬೇಗ ಮಾಡೋಣ. ನಿಮ್ಮೆಲ್ಲರ ಪ್ರೀತಿಯ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಮುಖಾಂತರ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಅನಂತ ಧನ್ಯವಾದ ತಿಳಿಸ್ತಾ ಇದ್ದೀನಿ. ತಿರುಚಿಟ್ರಂಬಲಂ ಗುರುವೇ ಶರಣಂ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇನ್ನೊಬ್ರು ಇದ್ದಾರೆ, ಬನ್ನಿ ಅವ್ರನ್ನೂ ಕೂಡ ಮಾತಾಡ್ಸ್ಬಿಡೋಣ. ಹೋಗಿ ಬರ್ತೀನಿ. ನಾನು ಆ್ಯಂಕರ್ ರಂಜಿತ್ ವರಾಯು. ಸ್ವಲ್ಪ ಮಿಸ್ ಮೀ, ಜಾಸ್ತಿ ಬ್ಲಸ್ ಮೀ. ಟಡ ಬಾಯ್, ಟೇಕ್ ಕೇರ್. ಗುರುವೇ ಶರಣಂ.